ನಮ್ಮ ಬಾಗಲಕೋಟೆ ಜನರಿಗೆಲ್ಲರಿಗೆ ನನ್ನ ನಮಸ್ಕಾರ. ಈಗ ನಮ್ಮ ಇಳಕಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ರಜಕ್ ಸಾಹೇಬರು ಅವ್ರಿಗೆ ಹೋಲಿಸ್ಯಾರ. ಅವ್ರಿಗೆ ಇದು ಎಲ್ಲ ಸೇರಿದ್ದು ಅವ್ರಿಗೆ ಹೋಲಿಸ್ಯಾರ. ಅಂದ್ರೆ ನಮ್ಮಲ್ಲಿ ನಮ್ಮ ಸಾಹೇಬರು MLA ಕಶ್ಯಪ್ನವರು ಆಲ್ರೆಡಿ ಟ್ರೈನಿಂಗು ಕಳಿಸಿದ್ರು ಇದಕ್ಕೆ ಕೆಲವೊಂದು ಜನಕ್ಕೆ. ಆ ಕೆಲವೊಂದು ಜನಕ್ಕೆ ಟ್ರೈನಿಂಗ್ ಹೋಗಿ ಬಂದ ಕಸಿಂದ ಎಲ್ಲ ಮನೆಗೂ ಅಡ್ಡಾಡಕತ್ತಾರೆ. ಎಲ್ಲರಿಗೆ ಟ್ರೈನಿಂಗೂ ಕೊಟ್ಟರೆ ದಯವಿಟ್ಟು ಹೆಚ್ಚು ನಮ್ಮ ಬೀದಿ ವ್ಯಾಪಾರದವರು ಇದಕ್ಕೆ ಭಾಳ ಒತ್ತು ಕೊಟ್ಟ ಕಸಿಂದ ಮೇಡಮ್ ಅವ್ರು ಹೇಳ್ದಂಗೆ ಮನ್ಯಾಗ ಇರ್ಲಿಕ್ಕಂದ್ರೆ ಒಬ್ಬರು ಮನ್ಯಾಗ ಇದ್ದ ಕಸಿಂದ ಅದನ್ನು ತೊಗೊಂಡು ಎಲ್ಲರೂ ಮಾಡ್ಕೋರಿ. ಯಾಕಂದ್ರೆ ವ್ಯಾಪಾರದಾಗ ಅದಕ್ಕಿಂತ ಕುಂದ್ರಕ್ಕೆ ಹೋಗ್ಬೇಡಿ. ಇದು ವೋಟಿಂಗ್ ಪವರ್. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ವೋಟಿಂಗ್ ಪವರ್ ಅಂದರೆ ಇದನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ, ಇದನ್ನು ಮಾಡ್ಕೋರಿ. ಹಾಗೂ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಿಗೆ ನಮ್ಮ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರಾದಂಥ ರಂಗಸ್ವಾಮಿಗೆ ಮತ್ತು ನಮ್ಮ ಕಾವೇಶ್ವರಿ ಮೇಡಮ್ ಅವರು KPCC ಅಧ್ಯಕ್ಷರವರು ರಾಜ್ಯಾಧ್ಯಕ್ಷರಾಗಿದಂಥ ಅವರಿಗೆ ನಮ್ಮ DK ಸಾಹೇಬರು ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರು ಅವರು ಇಲ್ಲಿಗೆ ಉಸ್ತುವಾರಿ ಹಾಕಿದ್ದಾರೆ. ಅವರಿಗೆ ದಸರಾನಿಗೆ ಅದಕ್ಕೆ ಬಾಗಲಕೋಟೆ ಅಡ್ಡಾಡಕ್ಕಂತಂದ ಬಂದಾರೆ. ಅವ್ರು ನೋಡೋ ಎಲ್ಲ ಕೆಲಸ ಬಿಟ್ಟು ಕಸಿಂದ ನಮ್ಮ ಬೀದಿ ವ್ಯಾಪಾರಿಗೆ ಜಾಸ್ತಿ ಒತ್ತು ಕೊಟ್ಟರೆ, ಎಲ್ಲ ಮನೆಗೂ ಒತ್ತು ಕೊಟ್ಟರೆ ಅವರು ಎಲ್ಲ ಈ ಮನೆ ಅಡ್ಡಾಡಬೇಕು. ಈ ಬಾಗಲಕೋಟೆ ಡಿಸ್ಟಿಕ್ ತುಂಬ ಅಡ್ಡಾಡ್ತಾರೆ ಅವರು. ಅದಕ್ಕೆ ಎಲ್ಲರಿಗೆ ಜಾಸ್ತಿ ಇರಲಿ, ಎಲ್ಲರೂ ಹೇಳಿದಾರೆ, ಎಲ್ಲರಿಗೆ ತಲೆಯಾಗೈತಿ. ಅದೇ ರೀತಿಯಾಗಿ ಕಿಸಿಂದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ದು ಆಶೀರ್ವಾದದಿಂದ ಈಗ ಒಂದು ಹೊಸ ಸುದ್ದಿ ನಮ್ಮ ಸಾಹೇಬರಿಗೆ ವಿತರ್ ಸೀಟ್ ಸಿಕ್ಕೈತೆ ಅನ್ನೋದು ಬಂದೈತಿ. ಅದು ಭಾಳ ಸಂತೋಷವಾದ ಸುದ್ದಿ ಎಲ್ಲರಿಗೆ ಇದು. ಅದ್ರ ಜೊತೆ ಈಗ ಬೆಂಗಳೂರು ನಗರದಲ್ಲಿ ಎಲ್ಲರಿಗೆ ಬೀದಿ ವ್ಯಾಪಾರದವರಿಗೆ ಆಟೋ ಕೊಟ್ಟಿದ್ದಾರೆ. ಕೇವಲ 2.5 ಲಕ್ಷ 3 ಲಕ್ಷ ಆಟೋದಾಗ 28,000 30,000 ರೂಪಾಯಿದಾಗ ಉಳಿದಿದ್ದು ರೊಕ್ಕ ತುಂಬೋದಿಲ್ಲ. ಅದು ಫ್ರೀಯಾಗಿ ಕೊಡೋದಾರೆ ವ್ಯಾಪಾರಸ್ಥರಿಗೆ. ಅದಕ್ಕೆ ನಮ್ಮ ಬೇಡಿಕೆಯನ್ನು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ವಿಜಯಾನಂದ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ, ವಿಜಯಾನಂದ ಕಶ್ಯಪ್ನವ್ರು ಮನಸ್ಸು ಮಾಡಿದ್ರು ಅಂದ್ರೆ ಇದೇ ಮುಂದಿನ ತಿಂಗಳನ್ಯಾಗ ಮತ್ತೆ ಎಲ್ಲರಿಗೆ ಇಲ್ಲಿ ಆಟೋ ಬರ್ತಾವೆ. ಅದಕ್ಕೆ ಎಲ್ಲರೂ ಕೂಡಿ ಕಸಿಂದ ಇಲ್ಲಿ ಮಾಡಿದ್ರಂದ್ರೆ ನಾವು ಒಂದು ಮನವಿಯನ್ನು ರಾಜ್ಯಾಧ್ಯಕ್ಷಕ್ಕೆ ಕೊಡ್ತೇವೆ. ಆಮೇಲೆ ನಮ್ಮ ಸಾಹೇಬರು ಬಂದಿಂದ ಸಾಹೇಬರಿಗೆ ಒಂದು ಕೊಡ್ತೇವೆ. ಅದಕ್ಕೆ ನಮಗೂ ಎಲ್ಲರಿಗೂ ಬೀದಿ ವ್ಯಾಪಾರದವರಿಗೆ ಬಾಗಲಕೋಟೆ ಡಿಸ್ಟಿಕ್ಕಿಗೆ ನಮಗೂ ಸ್ಯಾಂಕ್ಷನ್ ಮಾಡಲಿ, ನಮಗೂ ಆಟೋ ಕೊಡಲಿ ಅನ್ನೋದು ನಮ್ಮ ಆಶೆಗಳು. ಎಲ್ಲರಿಗೂ ಸಿಗ್ತಾವೆ, ಇವತ್ತೆಲ್ಲ ಆಗ್ಬಿಡ್ತಾವೆ. ಯಾಕಂದ್ರೆ ಇದಕ್ಕೆ ಬಂದವು ಬೆಂಗಳೂರಿಗೆ ಎಲ್ಲರಿಗೆ ಸಿಕ್ಕಾವು. ಸ್ವಲ್ಪ ಕೆಲವರು ನಿನ್ನೆ ತೊಗೊಂಡು ಕಸಿಂದ ಕೆಲವರಿಗೆ ಆಟೋ ಕೊಟ್ಟಾರ. ಅದಕ್ಕೆ ನಮಗೂ ಇಲ್ಲಿ ಕೊಳ್ಳಿ ಅಂತ ಕಸಿಂದ ನಾವೆಲ್ಲರೂ ಸೇರಿ ಕಸಿಂದ ಒಂದು ಮನವಿಯನ್ನು ಮಾಡ್ತೇವೆ ಅಧ್ಯಕ್ಷರ ಮುಖಾಂತರ. ನೋಡಿ, ಇವತ್ತು ಬೆಂಗಳೂರು ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಜಿಯವರಿಗೆ ಹೇಳಿ ನಾನೇ ಭಾರತ ದೇಶದಲ್ಲಿ ಎಲ್ಲೂ ಸಹಿತ ಗಾಡಿಗಳನ್ನು ಕೊಟ್ಟಿದ್ದಿಲ್ಲ. ಅದು ನಾನೇ ಖುದ್ದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ, ಸಂಚಾರಿ ವ್ಯಾಪಾರಿಗೆ ಭಾಳ ಅವರಿಗೆ ತೆಳ್ಳೋ ಗಾಡಿ ಕಷ್ಟ ಆಗ್ತಿದ್ದು, ಹಿರಿಯ ನಾಗರಿಕರಿಗೆ, ನಮ್ಮ ಮಹಿಳೆಯರಿಗೆ. ಅದರಿಂದ ಬೆಂಗಳೂರು ನಗರದಲ್ಲಿ 42 ಕೋಟಿಗೆ ನಾನು ವೆಂಡಿಂಗ್ ವಾಹನ ಅಂತೇಳಿ ಬಿಡುಗಡೆ ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಸುಮಾರು ಇನ್ನೂ 10,000 ಗಾಡಿಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಚರ್ಚೆ ಸಹಿತ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಅಂದರೆ ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ನಾನು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಜಿಯವರ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ ಜಿಯವರು ಮತ್ತು ಅದೇ ರೀತಿಯ ನಮ್ಮ ನಗರಾಭಿವೃದ್ಧಿ ಸಚಿವ ಸಿದ್ದರಾಮಯ್ಯವರ ಅವ್ರ ಜೊತೆ ನಿತೇಂದ್ರ ಸಿದ್ದರಾಮಯ್ಯವರ ಜೊತೆ ಚರ್ಚೆ ಮಾಡಿ ನನ್ನ ಬೀದಿ ಬದಿ ವ್ಯಾಪಾರ, ನನ್ನ ಜನಾಂಗ, ನನ್ನ ವರ್ಗ, ನನ್ನ ಕುಟುಂಬಕ್ಕೆ ಅವರಿಗೆ ಒಂದು ವೆಂಡಿಂಗ್ ವಾಹನ ಕೊಡಬೇಕು ಅಂತೇಳಿ ರಾಜ್ಯಕ್ಕೆ 10,000 ರೂಪಾಯಿ ಗಾಡಿಯನ್ನು ಕೊಡಿಸೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತೇಳಿ ಈ ಪ್ರಾಮಾಣಿಕವಾಗಿ ಇವತ್ತು ಇಳಕಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ದು. ಯಾವುದೇ ಆಗಿದ್ದರೂ ಇಳಕಲ್ಲು ಒಂದು ನನ್ನ ತವರು ಮನೆ. ಏನೇ ಮಾಡಬೇಕಾದ್ರೂ ಆ ಇಳಕಲ್ಲಿನಿಂದಲೇ ಶುಭ ಸೂಚನೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಇವತ್ತು ರಾಜ್ಯದಲ್ಲೇ ಆಗಿರ್ಬೋದು, ಇವತ್ತು 4,80,000 ಜನ ನಾವು ಏನು ಚುನಾವಣೆ ಮಾಡಿಸಿರ್ಬೋದು, ಅವರು PM ಸೋನಿಂದ ಹಣವನ್ನಾಗಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರ ಗುರ್ತಿ ಚೀಟಿ ಆಗಿರ್ಬೋದು, ಈ ರಂಗಸ್ವಾಮಿ ಸುಮಾರು 22 ವರ್ಷದ ಈ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ನನ್ನ ಜನಾಂಗ, ನಾವು ಜಾತಿಯಲ್ಲ, ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ, ಅಂಬೇಡ್ಕರ್ ಬರ್ತಕ್ಕಂಥ ಕಾನೂನು, ಅದಕ್ಕೆ ನಾವು ನ್ಯಾಯ ಕೊಡಿಸುವಂಥ ಬದ್ಧವನ್ನು ಮಾಡಬೇಕು. ನಮ್ಮ ಜನಾಂಗ ಹಿಂದೂ ಮುಸ್ಲಿಂ ಕ್ರಿಸ್ತೇನಲ್ಲ, ನನ್ನ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ. ಅವರಿಗೋಸ್ಕರ ನನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದೀನಿ. ಅವರು ಒಳ್ಳೆಯದಾದರೆ ಅದೇ ನನಗೆ ಅಂಬೇಡ್ಕರ್ ಬರ್ತಕ್ಕಂಥ ಒಂದು ಆಶೀರ್ವಾದ ಅಂತ ನಾನು ಇಷ್ಟಪಡ್ತೀನಿ.